ಮಾಮ ಏನಾಯ್ತಂತ ಈ ತರ ಏಕೆ ಹೇಳುತ್ತಿರುವೆ? ಈ ಊರ ನಾಯಕ ನಾನಿಲ್ಲದ ಸಮಯ ನೋಡಿ ನಿನಗಾಗಲು ನನ್ನ ತಾಯಿಗಾಗಲು ಏನಾರ ಮೋಸ ಮಾಡಿದ್ದಾನ? ಹೇಳು ಮಾಮ, ಹೇಳು. ಅಕ್ಕ, ನೀವಾದರೂ ಹೇಳರಿ, ಏನಾಯ್ತಂತ? ಏನಾಯ್ತಂತ ನಡೆದ ಘಟನೆಯಿಂದ ಹೇಳುವಷ್ಟು ಶಕ್ತಿ ಖಂಡಿತವಾಗಿದೆ. ಈ ವಿಚಾರವನ್ನು ನನಗೆ ತಿಳಿಸಿದ್ರೆ ಎಲ್ಲಿ ನನಗೆ ಹೃದಯಾಘಾತವಾಗುತ್ತಲ್ವ ಭಯ. ಅಕ್ಕ, ಎಂತ ವಿಚಿತ್ರವಾದ ವಿಷಯ ಅಕ್ಕ ಅದು. ನೀವು ಕಣ್ಣೀರು ಹಾಕುವ ಘಟನೆ ಆದರೆ ಏನು ನಡೆಯಿತು ನಮ್ಮ ಮನೆತನದಲ್ಲಿ? ನನ್ನ ತಾಯಿ ಆದರೆ ಎಂತ ಪ್ರಾಣವಾದ ವಿಷಯ ಅವರು ಧೈರ್ಯದಿಂದ ಹೇಳುತ್ತಿದ್ದಳು. ಈಗ ಇದ್ದ ವಿಷಯವನ್ನು ಹೇಳಿದ್ರೆ ಹೋಗಿ ನನ್ನ ತಾಯಿನ ಕೇಳಲಿ. ತಾಯಿ ಎಲ್ಲಿದ್ದಳಪ್ಪ ತಾಯಿ? ನಮ್ಮನ್ನೆಲ್ಲ ಬಿಟ್ಟು 2 ದಿನ ಗತಿಸಿ ಹೋದವು. ಅಮ್ಮ, ಏನು ಹೇಳುತ್ತಿದ್ದಿ ಮಾಮ ನೀನು? ನನ್ನ ತಾಯಿ ನನ್ನೆಲ್ಲ ಬಿಟ್ಟು ಹೋದಳ? ಹೌದು, ನೀನು ಕಾಲಬೇಕೆಂದು ಹೋದಾಗ ತಾಯಿಯ ಕೊಲೆ ಆಗೋಯ್ತು. ತಾಯಿಯ ಕೊಲೆ ಆಯ್ತು. ನೋ ಮಾಮ, ನೋ. ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ ಮಾಮ, ಸಾಧ್ಯವಿಲ್ಲ. ಹೇಳು ಮಾಮ, ನನ್ನ ತಾಯಿ ಎಲ್ಲಿದ್ದಾಳೆ ಅಂತ. ನನ್ನ ತಾಯಿಗೆ ಈ ಜಾಗವನ್ನು ತೋರಿಸಬೇಕು ಮಾಮ, ತೋರಿಸಬೇಕು. ಅವಳು ನನಗೆ ತಿನಿಸಿ ಉಣಿಸಿ ಬೆಳೆಸಿದ ಮಹಾತಾಯಿ ಮಾಮ ತಾಯಿ. ಸಮಾಧಾನ ತಂದುಕೊಳ್ಳು ಒಳ್ಳೆಯ, ಸಮಾಧಾನ ತಂದುಕೊಳ್ಳು. ಈ ಸುದ್ದಿಯನ್ನು ನಿನಗೆ ತಿಳಿಸಬೇಕೆಂದರೆ ನಾವು ಎಷ್ಟೋ ಪ್ರಯತ್ನ ಪಟ್ಟೆವು, ಆದರೆ ನಿನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ನೀನು ಬರುವವರಿಗೆ ಹಕ್ಕನ್ನು ಮಾಡಿ ಇಟ್ಟುಕೊಳ್ಳಬೇಕೆಂದರೆ ಸಮಯ ಕೂಡ ಸರಿ ಇರಲಿಲ್ಲ. ಅದಕ್ಕೆ ಅವಸರ ಮಾಡಿ ಆ ಕಾರ್ಯವನ್ನು ಮುಗಿಸಿಬಿಟ್ಟವಪ್ಪ. ಮಾಮ, ಎತ್ತ ತಾಯಿಯ ಮಲ್ಲಾಗದ ಪಾಪಿ ನಾನು. ನನ್ನ ತಾಯಿ ನನ್ನನ್ನು ಬೆಳೆಸಲು ಪಟ್ಟ ಶ್ರಮ ವ್ಯರ್ಥವಾಯಿತೆ. ಈ ಜಗತ್ತಿನಲ್ಲಿ ಇಲ್ಲದ ಮಗ ನಾನಾದರೆ ಜಗತ್ತಿನಲ್ಲಿ ಸಿಗಲರದ ತಾಯಿ ನೀನಮ್ಮ. ನಿನ್ನಂತ ಪುಣ್ಯವಂತ ಪರಮಶ್ರೇಷ್ಠನು ಈ ಭೂಮಿ ಮೇಲೆ ದೀಪ ಹಚ್ಚಿ ಹುಡುಕದರೂ ಸಿಗಲಾರದಮ್ಮ, ಸಿಗಲ. ಹೇಳು ಮಾಮ, ನನ್ನ ತಾಯಿ ಎಲ್ಲಿದ್ದಾರೆ ಅಂತ, ಯಾರು ಕೊಲೆ ಮಾಡಿದ್ದಾರೆ ಅಂತ ಯಾರಂತ ಹೇಳಲಪ್ಪ ಮೈಲಾರ, ಯಾರಂತ ಹೇಳಲಿ? ಕೊಲೆ ಅಪವಾದ ಕೂಡ ತಮ್ಮನ ಶ್ರೀಕಂಠನ ಮೇಲೆ ಬಂದಿದೆಯಪ್ಪ, ಬಂದಿದೆ. ಏನು? ನನ್ನ ತಾಯಿಯ ಕೊಲೆ ಅಪವಾದ ನನ್ನ ಹಳೆಯನ ಶ್ರೀಕಾಂತನ ಮೇಲೆ ಬಂದಿದೆಯ ಮಾಮ? ಸಾಧ್ಯವಿಲ್ಲ ಮಾಮ, ಸಾಧ್ಯವಿಲ್ಲ. ಯಾಕಂದರೆ ಹೊರ ಹುಟ್ಟಿದವ ಕೈಯನ್ನು ಕೊಯ್ಯುವ ವೀರಬುದ್ಧಿಯನಲ್ಲ ನನ್ನಯ್ಯ ಶ್ರೀಕಾಂತ. ಇದು ಕೈವಾಡದ ಸಂಚು. ಆ ಸಂಚು ಮಾಡಿದ ಕಾಡಿನ ನಮಗ ಯಾರೆಲ್ಲರೂ ನನಗೆ ಚೆನ್ನಾಗಿ ಗೊತ್ತು. ತಾಯಿಯನ್ನು ಕೊಂದ ಘಾತಕ ಯಾರೆಂದು ತಿಳಿದು ಅವನ ರುಂಡವನ ಕತ್ತರಿಸಿ ಅವನ ರಕ್ತವನ್ನು ತಂದು ನನ್ನ ತಾಯಿಗೆ
ಇಲ್ಲ. ಇದು ನಿಮ್ಮಿಬ್ಬರ ಪಾದದ ಮೇಲೆ ಆಣೆ. ಮೈಲಾರ, ಇದು ಯಾರಿಗೂ ಇದು ಯಾರಿಗೆ ಗೊತ್ತಾಗದ ನಡೆದ ವಿಷಯಪ್ಪ. ಈ ಅಂದಾಗ ಕಲೆ ಹಬ್ಬ ಪತ್ತೆ ಹಚ್ಚುವುದೇ ಹೇಗಪ್ಪ? ಮಾಮ, ನನ್ನ ಹೆತ್ತ ತಾಯಿಯನ್ನು ಕೊಂದವರು ಯಾರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಮಾವ. ಅದಕ್ಕೆ ಈ ಕಾರ್ಯವನ್ನು ಗಟ್ಟಿ ಮಗನಾಯ್ಕ ಕಾಲಟಗರಿನ ಕಾಲಕ್ಕೆ ಬರದೆ ತನ್ನ ಹಾಳುಗಳನ್ನು ಕಳಿಸಿದ ಆ ನಾಯಕ ನಾಯಕ ಬಡ್ಡಿ ಮಗ ಲೇ ಸೂರ ವೀರಪ್ಪ ನಾಯ್ಕ, ನೀವು ಸ್ವಂತ ನೋಡಿ ಒಂಟನ್ನು ಹಾಕಿ ನನ್ನ ಹೆತ್ತ ತಾಯಿಯ ಕತ್ತನ್ನು ಕೊಯ್ದ ನಿಮ್ಮನ್ನು ಹಿಂಚಿಂಚಾಗಿ ಕರೆಯಲು ಸಿದ್ಧವಾಗಿ ಬರುತ್ತಿದ್ದಾನೆ. ನಮ್ಮೂರಿಗೆ ನಾನೊಬ್ಬನೇ ಗಂಡು ಹುಲಿಯಾಗಿ.